ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಅವರ ಬಂಧನ ಯಾವುದೇ ಕ್ಷಣದಲ್ಲಾದ್ರೂ ಆಗಬಹುದು. ಕಾರಣ ಅವರ ವಿರುದ್ಧ ದಾಖಲಾಗಿರುವುದು ಪೋಕ್ಸೋ ಪ್ರಕರಣ. ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಯಾದಗಿರಿ ಕೋರ್ಟ್ ಮೊರೆ ಹೋದ್ರು. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ನಿನ್ನೆ ಅರ್ಜಿ ವಜಾ ಆಗಿದೆ ಕೋರ್ಟ್ನಲ್ಲಿ. ಹಂಗಾಗಿ ಸ್ವಯಂ ಘೋಷಿತ ದೇವಮಾನವನಿಗೆ ಟೆನ್ಷನ್ ಅಂತೆ. ಪೋಕ್ಸೋ ಕೇಸಲ್ಲಿ ಇವತ್ತೇ ಅರೆಸ್ಟ್ ಆಗ್ಬಿಡ್ತಾರಾ ಮಲ್ಲಿಕಾರ್ಜುನ ಮುತ್ಯ ಅನ್ನೋದು ಪ್ರಶ್ನೆ. ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದಾರೆ ಆರೋಪಿ ಮಲ್ಲಿಕಾರ್ಜುನ ಮುತ್ಯ. ಯಾಕಂದ್ರೆ ನಿನ್ನೆ ಜಾಮೀನು ಅರ್ಜಿ ವಜಾ ಆಯಿತು. ಅಪರಾಧ ಮಾಡಿರುವ ಬಗ್ಗೆ ಮೇಲ್ನೋಟಕ್ಕೆ ಮನಗಂಡ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಯಾದಗಿರಿ ಕೋರ್ಟ್ಗೆ. ಅದು ಕೂಡ ಅಜ್ಞಾತ ಸ್ಥಳದಲ್ಲಿ ಅವರ ವಕೀಲರ ಮೂಲಕ. ಸೂಕ್ತ ರೀತಿಯಲ್ಲಿ ತನಿಖಾ ತಂಡ ತನಿಖೆ ನಡೆಸಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿರೋ ಹಿನ್ನೆಲೆಯಲ್ಲಿ, ಕೋರ್ಟ್ ಸೂಚನೆಯ ಹಿನ್ನೆಲೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಅವರ ಬಂಧನ ಆಗೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈಗಲೂ ಕೂಡ ಅಜ್ಞಾತ ಸ್ಥಳದಲ್ಲಿದ್ದಾರೆ. ವಿಚಾರಣೆಗೆ ಸಹಕಾರ ಕೊಟ್ಟಿಲ್ಲ, ಪೊಲೀಸರ ಮುಂದೆ ಹಾಜರಾಗಿಲ್ಲ. ದಾಖಲಾಗಿರೋದು ಪೋಕ್ಸೋ ಪ್ರಕರಣ, ಅತ್ಯಂತ ಗಂಭೀರ ಪ್ರಕರಣ. ಹಂಗಾಗಿ ಈ ವಿಡಿಯೋಗಳನ್ನ ಆಧರಿಸಿ ಕೋರ್ಟ್ ಕೂಡ ಮೇಲ್ನೋಟಕ್ಕೆ ತಪ್ಪಾಗಿರಬಹುದು ಅನ್ನೋ ಸಾಧ್ಯತೆಗಳನ್ನ ಗಮನಿಸಿಯೇ ಅರ್ಜಿಯನ್ನ ವಜಾಗೊಳಿಸಿ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಯಾದಗಿರಿ ಕೋರ್ಟ್ ಸೂಚನೆ ಕೊಟ್ಟಿದೆ.